ನಮಸ್ಕಾರ, ನಾನು ನಿಮ್ಮ ಶೋಭಕ್ಕ. ನಮಸ್ಕಾರ, ನಾನು ನಿಮ್ಮ ಮಾದಕ್ಕ. ಇನ್ನೊಬ್ಬ ಬೇಕಿದ್ದಲ್ರಿ, ಆಕೆ ಹೆಸರು ರೇಖಾ. ನಾವೆಲ್ಲರೂ ಕರೆಯೋದು ರೇಖೆ ಅಂತ ಕರಿತೀವಿ. ನಾವು ಮೂವರು ಗೆಳತಿಯರು. ನಾನು ಮತ್ತು ಮಾದಕ್ಕ ಇಬ್ಬರು ಹಳ್ಳಿಯಾಗ ಇರ್ತೀವಿ ರೀ. ರೇಖಿ ಮದುವೆಯಾಗಿ ಪ್ಯಾಟಿಗೆ ಹೋಗಿರ್ತಾಳೆ. ಆದ್ರೆ ನಾನು ಹಳ್ಳಿಯಾಗಿದ್ರೂ ಮುಗ್ದು ಮತ್ತು ಮನೆ ಕೆಲಸದೊಳಗೆ ಭಾಳ ಚುರುಕಾಗಿರ್ತೀನಿ. ಮಾದಕ್ಕ ಹೆಂಗಂದ್ರೆ ಇಲ್ಲೇ ಹಳ್ಳಿಲೇ ಇರ್ತಾಳೆ. ಆದ್ರೆ ಆಕೆ ಫೋನು ಅವು ಇವು ಅಂತಂದು ಸ್ವಲ್ಪ ಅಪ್ಡೇಟ್ ಆಗಿರ್ತಾಳೆ, ಖಡಕ್ ಆಗಿರ್ತಾಳೆ. ಏನು ಮಾಡಿದ್ದಿ ಮಾದಕ್ಕ ಅಡುಗೆ? ಏನಿಲ್ಲವ, ಅನ್ನ ಮಾಡಿದ್ದೆ, ಪುಂಡಿ ಪಲ್ಯ ಸಾರು ಮಾಡಿಟ್ಟು ಬಂದೆ ನೋಡಿರ್ತದೆ. ಬ್ಯಾಸರ ಬಿಡಯವ, ದಿನ ಒಂದು ಕಡಿಗಿಡಿಗಿಂತ ಎಲ್ಲಿಂದ ಮಾಡೋನು, ಏನಂತ ಜೋಡ್ಸೋನು. ಅದು ಕರೆವವ. ರೇಖೆ ಬಂದಳ್ಳಿ ಊರಿಗೆ. ಲೇ ರೇಖಾ, ಲೇ ರೇಖಿ. ಏನ ಶುಭಕ್ಕ? ಮಾದಕ್ಕ ಏನವ ಕುಂತ್ಬಿಟ್ಟಿರಿ? ಆರಾಮದಿರನ? ನೋಡು, ನೀನು ಆರಾಮದಿಯಾ? ಯಾವಾಗ ಬಂದಿಲ್ಲ? ಇವತ್ತು ಮಧ್ಯಾಹ್ನ ಬಂದೆ ನೋಡಿ ಶೋಭಕ್ಕ. ಎಷ್ಟು ದಿನ ಆಗಿತ್ತು ಲೇ ರೇಖೆ ನಿನ್ನ ನೋಡಿ. ಮೂನವ ಊರದ್ದು ಸಾಲಿ ಅಂತೇಳಿ ಊರಿಗೆ ಬರೋಕ್ಕಾಗಿರ್ಲಿಲ್ಲ. ಇವಾಗ ರಜೆ ಕೊಟ್ಟಾರಲ್ಲ, ಹಂಗಾಗಿ ಒಂದು ವಾರ ಇದ್ದೋಗೋಣ ಅಂತ ಬಂದೆ ನೋಡಿ. ನಿಮ್ಮಿಬ್ಬರು ನೋಡಿ ಭಾಳ ಖುಷಿ ಆಯ್ತು ನನಗಂತೂ. ಸಿಟಿಗೆ ಹೋದ್ಮೇಲೆ ನಮ್ಮನ್ನು ಮರ್ತಬಿಟ್ಟೇನೋ ಅನ್ಕೊಂಡಿದ್ವಿ ಅವ ನಾವು. ಮಸ್ತಾಗಿ ಬಿಡಲೇ ರೇಖೆ, ಪೌಡ್ರ ಸ್ನೋ ಎಲ್ಲಿ ಡ್ರೆಸ್ ಎಲ್ಲ ಹಾಕಿ ಕಲ್ತ್ಬಿಟ್ಟಿದ್ದಿ. ಇಲ್ಲಿದ್ದಾಗ ಲಂಗ ಜಂಪರ್ ಅಷ್ಟು ಆಗ್ತಿದ್ದಿ. ಬಿಡವ, ಈಗ ನೋಡಿ ಸಿಟಿಗೆ ಹೋಗಿ ಚೂಡಿದಾರ ಅಂತ ಏನೇನೋ ಕಲ್ತ್ಬಿಟ್ಟಿ ಬಿಡವ. ಅಯ್ಯೋ, ನೀವೆಲ್ಲ ಹಂಗಾದ್ರು ನೋಡ್ದೆ, ಏನೇನೋ ಬದಲಾಗಿಲ್ಲ. ಪ್ಯಾಟಿ ಲೈಫ್ ನಿಮ್ಗೇನು ಗೊತ್ತ ಮಾದಕ್ಕ, ಶೋಭಕ್ಕ? ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಕ್ಕನತನ ಎಲ್ಲ ಕೆಲಸನೂ ಮಿಷನ್ಗಳೇ ಮಾಡ್ತಾವೆ ನೋಡು. ಮಿಷನ್ ಅಂದ್ರೆ ನೆನಪಾತ್ ನೋಡು ರೇಖಿ. ನಿನಗೆ ನೆನಪೈತ? ನಾ ಸಣ್ಣರಿದ್ದಾಗ ಮುಂಜಾನೆ ಕೋಳಿ ಕೂಗೋದು ಮುಂಚೆತನ ನಮ್ಮವ್ವ ಎದ್ದಾಳ್ತಿದ್ಲು. ಮತ್ತು ನಮ್ಮವ್ವ ಕೈನಾಗ ರಾಗಿ ಬೇಯಿಸಿ ಮುದ್ದೆ ಮಾಡ್ತಿದ್ಲು. ಅದಂತಂದ್ರೆ ಎಂಥ ಶಕ್ತಿ ಅಂತಿದ್ದಿ. ಹೌದು ಬಿಡ ಶೋಭಕ್ಕ. ಈಗಿನ ಪ್ಯಾಟೆ ಜನಕ್ಕೆ ಏನು ಗೊತ್ತೈತೆ ಹೇಳ? ನಮ್ಮವ್ವನಾರು ಬೀಸ್ತಿದ್ದಿದ್ದು ರಾಗಿ ಹಿಟ್ಟು ಅವೆಲ್ಲ. ಈಗ ಮಂದಿಗೆ ಏನವ ಪ್ಯಾಕೆಟ್ನಾಗ ಹಿಟ್ಟು ಸಿಗ್ತಾವು, ಅವ್ನು ತರ್ತಾರ, ಗ್ಯಾಸ್ ಮೇಲೆ ಇಟ್ಕೊಂತಾರ, ತಿರುತ್ತಾರ, ತಿಂತಾರ. ಅದೇ ನಾವು ಸಣ್ಣರಿದ್ದಾಗ ನಮ್ಮವ್ವನಾರು ಗಡಿಗೆಯಾಗ ಒಲಿ ಮೇಲೆ ಇಟ್ಟು ಎಷ್ಟು ಚಂದ ಮಾಡ್ತಿದ್ರು. ಸಿಟಿ ಮಂದಿಗೆ ಅವೆಲ್ಲ ಗೊತ್ತಿಲ್ಲ. ಅದು ಕರವ ಬಿಡವ. ನಾವು ಸಣ್ಣವರಿದ್ದಾಗ ದಾರೆ ನಡ್ಕೊಂಡು ಹೋಗ್ತಿದ್ರ, ದಾರೆಗೆ ಎಲ್ಲರೂ ಸಿಗೋರು. ನಮ್ಮ ಅವ್ರಿಗೆ ಕಾಕ, ಕಟ್ಟಿ, ದೊಡ್ಡಪ್ಪ, ದೊಡ್ಡವ, ಅಣ್ಣ, ತಮ್ಮ, ಅತ್ತಿ, ಮಾವ, ಅಜ್ಜ, ಯಾರನ ಅವ್ರ ಸ್ವಂತ ನಮ್ಮ ಸಂಬಂಧಿಕರಲ್ಲ ಅಂದ್ರೂ ಕೂಡ ಎಲ್ಲರೂ ನಮ್ಮ ಸಂಬಂಧಿಕರು ಅಂತಾನೆ ನಾವು ತಿಳ್ಕೊಂತಿದ್ವಿ. ಆದ್ರೆ ಇವಾಗೇನು ಅವೆಲ್ಲ ಗೊತ್ತೇ ಇಲ್ಲ. ಅವಕ್ಕ ಎರಡು ಸಂಬಂಧ ಗೊತ್ತಿರೋದು ಅಂಕಲ್ ಆಂಟಿ ಅಷ್ಟೇ. ಅವಾಗ ನಾವು ಸಣ್ಣರಿದ್ದ ಯಾರ್ದಾರ ಮನೆಗೆ ಏನಾರ ಕಾರ್ಯಕ್ರಮದ ಅಂದ್ರೆ ಸಾಕು, ಎಲ್ಲರೂ ಸೇರಿ ಕೆಲಸ ಹಂಚ್ಕೊಂಡು ಮಾಡ್ತಿದ್ವಿ. ಈ ಸಿಟಿಯಾಗ ಮಕ್ಳ ಮನೆಗೆ ಯಾರು ಸತ್ರು ಗೊತ್ತಾಗಂಗಿಲ್ಲ, ಬಾಗ್ಲಕ್ಕಂದು ಒಳಗೆ ಇದ್ದು ಬಿಡ್ತಾರ. ಅದಕ್ಕಲ್ಲಿ ಏಮದಕ್ಕ ಹೇಳೋದು, ಎಷ್ಟು ರೊಕ್ಕಿದ್ರು ಏನು, ನಮ್ಮ ಹಳ್ಳಿ, ನಮ್ಮ ಹಳೆಯ ನೆನಪು ನಮ್ಗೆ ಆಸ್ತಿ ಅವ ನೋಡವ. ನಿಮ್ಮಿಬ್ಬರ ಜೊತೆ ಮಾತಾಡಿ ಭಾಳ ಖುಷಿ ಆಯ್ತವ. ಊರಿಗೆ ಬಂದು ನಿಮ್ಮನ್ನು ಭೇಟಿಯಾಗಿ ಮಾತಾಡಿ ಮನಸ್ಸು ಅಗೂರತ್ ನೋಡು. ಹಂಗಾರೆ ಇವತ್ತು ರಾತ್ರಿ ನಮ್ಮನಿಗೆ ಊಟಕ್ಕೆ ಬರಲೇ, ರೊಟ್ಟಿ ಚಟ್ನಿ ಮಾಡ್ತೀನಿ. ನೋಡ್ರೇಕಿ ನಿನ್ನ ಬೆಕ್ಕಿನ ಕರಿತಾಳೆ ನೋಡು. ನಾನೇನು ಪಾಪ ಮಾಡಿದ್ದೆ ನಿಕ್ಕಿಗೆ? ಯವ್ವ ಬಾರಲಿ, ನಿನ್ನ ಯಾರು ಬೇಡ ಅಂದಾರ? ಕರೆ ನನ್ನ ಸತ್ತಿಗೆ ಮಾತಾಡ್ಬಿಡ್ತೀನಿ ನೋಡಿ ಏನಾರ ಒಂದು. ಸುಮ್ಮನೆ ಹಂಗೆ ಹಂಗೆ ಬಿಡ, ಈ ಸೋದೆಲ್ಲ ಮಾಡಬೇಡ. ಬಾ ರಾತ್ರಿಗೆ ಮೂವರು ಸೇರಿ ಉಣ್ಣಂದ್ರಂತೆ. ನಿಮಗೂ ನಿಮ್ಮ ಹಳ್ಳಿಗೆ ಹೋದಾಗ ನಿಮ್ಮ ಬಾಲ್ಯದ ನೆನಪುಗಳು ಏನನ್ನ ನೆನಪಿದ್ರೆ ಕಮೆಂಟ್ ಹಾಕ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಾಗ. ಬಾಯ್. ಇಷ್ಟು ಜನ ನೋಡ್ತೀರಿ, ಸಬ್ಸ್ಕ್ರೈಬೇ ಮಾಡ್ಕೊಳಂಗಿಲ್ಲ ಅಲ್ರಿ. ಪ್ಲೀಸ್ ರೀ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಮೆಂಟ್ನಾಗ ನಿಮ್ಮ ಹೆಸರು ಕಮೆಂಟ್ ಮಾಡಿರಿ. ಚಲೋ ಇರೋ ಒಂದು 3 ಹೆಸರು ಇಲ್ಲ 5 ಹೆಸರನ್ನ ನಾನು ತಗೊಂಡು ಅದೇ ಹೆಸರಿನ ಕ್ಯಾರೆಕ್ಟರ್ ಮೇಲೆ ಇನ್ಮೇಲೆ ಮುಂದಿನ ವಿಡಿಯೋಗಳನ್ನ ಮಾಡ್ಕೊತ ಹೋಗ್ತೀನಿ.